ಇವಾಗ ಪಡುಕೆರೆ ಬೀಚ್ ನೋಡಿ ಊಟ ಎಲ್ಲ ಮಾಡ್ಕೊಂಡು ಇಲ್ಲೇ ಸಾಲಿಗ್ರಾಮ ಅಂತ ಊರು ಬರುತ್ತೆ ಪಡುಕೆರೆ ಹತ್ರ. ಅಲ್ಲಿ ಇದೆ ಮ್ಯಾಂಗ್ರೋವ್ ಕಯಾಕಿಂಗ್ ಆ್ಯಂಡ್ ಬೋಟಿಂಗ್ ಬಂದಿದ್ದೀವಿ. ಅಂದರೆ ಕಾಂಡ್ಲಾ ವಾಕು ಮ್ಯಾಂಗ್ರೋವ್ ಎಲ್ಲ ತೋರಿಸ್ತಾರೆ. ಅಲ್ಲಿ ಹೋಗಿ ನೋಡೋಣ ಇವಾಗ ಹೇಗಿದೆ ಅಂತ. ಇವಾಗ ಒಂದು ಬೋಟ್ ಹೇಳಿದ್ದೀವಿ, ಬೋಟಲ್ಲಿ ಹೋಗಿ ನೋಡೋದು ಮ್ಯಾಂಗ್ರೋವ್ ಎಲ್ಲ. ಇವಾಗ ಫಸ್ಟು ಬೋಟಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಹಂಗೆ ಒಂದು ವಾಕ್ ಟೈಪ್ ಮಾಡಿದ್ದಾರೆ, ಬ್ರಿಡ್ಜ್ ಟೈಪು. ಹಾಗೆ ಲೈಟಾಗಿ ಮ್ಯಾಂಗ್ರೋವ್ ಹೇಗಿದೆ ಅಂತ ನೋಡೋಣ. ಅದ್ರ ನೆಕ್ಸ್ಟು ಬೋಟಲ್ಲಿ ಹೋಗೋದು ಮ್ಯಾಂಗ್ರೋವ್ಗೆ. ನೋಡಿ ಹೇಗಿದೆ ಅಂತ. ಇಲ್ಲೇ ಸ್ವಲ್ಪ ಲೆಫ್ಟ್ ಸೈಡ್ ಹಂಗೆ ಮುಂದೆ ಹೋದರೆ ಸ್ವರ್ಣ ನದಿ ಇದು ಎಚ್ಚುವರಿ ಸಿಗತ್ತೆ. ಅಂದರೆ ಇದೆ ಸಮುದ್ರಕ್ಕೆ ಸೇರೋ ಜಾಗ. ಇಲ್ಲಿ ಇವಾಗ ಹಂಗೆ ಬ್ಯಾಕ್ ವಾಟರ್ಸ್ ಟೈಪ್ ಇದೆ. ನಮ್ಮಮ್ಮ ಫುಲ್ ಅಲರ್ಟು, ನಿಧಾನಕ್ಕೆ ಬರ್ತಿದ್ದಾರೆ. ನೋಡಿ ಇಲ್ಲಿ ಹೇಗಿದೆ, ಚೆನ್ನಾಗಿದೆ ಅಲ್ಲ. ಇದಂತ ಇಲ್ಲಿ ಪ್ಲಾಂಟ್ ಮಾಡಿದ್ರು. ಇದು ಪ್ಲಾಂಟೆಡ್ ಇಲ್ಲ, ಮೊದಲೇನು ಇರ್ಲಿಲ್ಲ, ಇತ್ತು ಲೈಟ್ ಆಗಿತ್ತು. ತಿಕ್ಕಾಗಿ ಬೆಳಲಿಕ್ಕೆ ಗವರ್ಮೆಂಟ್ ಪ್ಲಾಂಟ್ ಮಾಡಿರೋದು. ಇವಾಗ ಎಲ್ಲ ಕಡೆ ಪ್ಲಾಂಟ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು ಇದನ್ನ ಆಲ್ಮೋಸ್ಟ್ ಪ್ಲಾಂಟ್ ಮಾಡಿ? ಒಂದು 20-25 ಇಯರ್ಸ್ ಆಯ್ತು ಅಂತ ಹೇಳ್ತಾರೆ. ನಮ್ಗೆ ಐಡಿಯಾ ಇಲ್ಲ, ನಮ್ದು ಹಿರಿಯರು ಹೇಳುದು ಹಾಗೆ. ಬಟ್ ಆಗಿದೆ. ಅದೇ ಎಲ್ಲ ಇನ್ಫಾರ್ಮೇಶನ್ ಅಂತೂ ಕೊಟ್ಟರು ಏನು ಅಂತ. ಇವಾಗ ಅದೇ ಹೋಗೋಣ ಬನ್ನಿ. ಬೋಟ್ ರೆಡಿ ಇದೆ, ಬೋಟಲ್ಲಿ ಹೋಗ್ಬೇಕು ಇವಾಗ. ಅದೇ ಇನ್ನು ನಾವು ಟೈಡ್ ಎಫೆಕ್ಟ್ ಇನ್ನೂ ಜಾಸ್ತಿ ಇತ್ತಂದರೆ ಒಂದು ಸ್ವಲ್ಪ ಎಲ್ಲ 5 ಫೀಟು ಎಕ್ಸ್ಟ್ರಾ ಜಾಸ್ತಿ ಬಂದಿರೋದು ನೀರು. ಅದು ಬಟ್ ಇವಾಗ ಕಡಿಮೆ ಇದೆ ಅಲ್ಲ, ಅಲ್ಲಿ ಒಳಗಡೆ ಎಲ್ಲ ಫಾರೆಸ್ಟ್ ಒಳಗೆ ಹೋದ ಫೀಲ್ ಬರೋಂಗಿಲ್ಲ. ಜಸ್ಟ್ ಇವಾಗ ಹಾಗೆ ಸುತ್ತರ್ಕೊಂಡು ಕರ್ಕೊಂಡು ಹೋಗ್ತಾರಂತೆ. ಹಾಗೆ ಹೋಗೋಣ, ನೋಡೋಣ ಫಸ್ಟ್ ಟೈಮು ಮ್ಯಾಂಗ್ರೋವ್ ಫೀಲ್ ಹೆಂಗಿರುತ್ತೆ ಅಂತ. ದೊಡ್ಡದಾಗಿದ್ದ ಮೇಲೆ ಅದ್ ನೆಲದಲ್ಲಿ ಹುಕ್ಕೊಂಡು ಅದೇ ಚಿಗುರಿ ಅದೇ ಗಿಡ ಆಗ್ತದೆ. ನೀವು ಸ್ಟಾರ್ಟಿಂಗ್ ಇದ್ದಂಗೆ ನೀರಲ್ಲಿ ತೇಲ್ತಿರತ್ತ ಇದು? ಅಂದ್ರೆ ಈ ಗಡ್ಡೆ ಇದೆಲ್ಲ ಸರ್, ಇದು ಫ್ಲೋಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ತರ ಫ್ಲೋಟ್ ಆಗಿ ನೀರ್ ಕಡಿಮೆ ಆಗುವಾಗ ಕೇಸರಲ್ಲಿ ಹುಕ್ಕೊಳ್ತದೆ. ಚಿಗುರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಅದಾಗದೇ ಹೋಗ್ತದೆ. ಓಕೆ ಓಕೆ, ಆ ತರ. ನೋಡಿ ಈ ರೀತಿ ಮ್ಯಾಂಗ್ರೋವ್ ಬೆಳೆಯೋದು. ಅಂದ್ರೆ ಈ ತರದೇ ನೀರು ಹೆಸರು ಆಗಿದೆ. ನಿಂತ್ಕೋಬಹುದಲ್ಲ? ನೋಡಿ ಆಲ್ಮೋಸ್ಟ್ ಲೋ ಟೈಡ್ ಆಗಿರೋದಕ್ಕೆ ಆ ಕಡೆ ಎಲ್ಲ ಫುಲ್ ನೀರೇ ಇಲ್ಲ. ಇವಾಗ ಹೈ ಟೈಡ್ ಇತ್ತಂದ್ರೆ ನಾವು ಆರಾಮಾಗಿ ಆ ಕಡೆಯಿಂದ ಎಲ್ಲ ಹೋಗ್ಬೋದಿತ್ತು. ನೋಡಿ ಇಲ್ಲಿ ಫುಲ್ ಎಲ್ಲ ನೆಲ ಕಾಣಿಸ್ತಿರೋದು ನಮಗೆ. ಬಟ್ ಆ ನೆಲದಲ್ಲಿ ಏನಾರ ನಾವು ಹೋದ್ವಿ ಅಂದರೆ ಮಂಡಿವರೆಗೂ ಕಾಲು ಸಿಕ್ಕೊಂಬಿಡತ್ತೆ. ಅವರೇ ಹೇಳ್ತಿದ್ರು ಅಲ್ಲಿ ಮಂಡಿವರೆಗೂ ಕಾಲು ಸಿಕ್ಕಣತ್ತೆ, ನಡೆದಾಡೋಕ್ಕೂ ಆಗಂಗಿಲ್ಲ ಅಂತ. ನಮ್ಮಮ್ಮ ಏನೇನೋ ನೋಡಾಗಲೇ ಹೆದರ್ಕೊಳಕ್ಕೆ ಸ್ಟಾರ್ಟು. ಮಣ್ಣು ಟೈರ್ ನೋಡಿ ಇಲ್ಲಿ ಮ್ಯಾಂಗ್ರೋವ್ ಹೇಗಿದೆ, ಫುಲ್ಲು ಹತ್ರ ಇಲ್ಲೇ. ಗೂಗಲಲ್ಲೂ ನೋಡಿದೆ, ನಾವು ಚಿಕ್ಕವರಿದ್ದ ಓದಿರ್ತೀವಿ ಬಟ್ ಇವಾಗ ನೆನಪಾರಿರುತ್ತಲ್ಲ, ಅದಕ್ಕೆ ಇನ್ನೊಂದು ಸರಿ ನೋಡಿದೆ. ನೋಡೋಣ ಇನ್ನು ಹತ್ತಿರದಿಂದ ಮ್ಯಾಂಗ್ರೋವ್ ಹೇಗಿದೆ ಅಂತ. ಏನು ಕಾಳು ಮಾಡಲ್ಲ, ಅದು ಕಚ್ಚಾಕನೇ ಇರೋದು. ಅದು ಸಣ್ಣ ಐತಲ್ಲ ಸರ, ಮರಿನ ಇವು. ಇದು ಒಂದೇ ಐತಲ್ಲ, ಇದಕ್ಕೆ ಅದು ಡಿಫ್ರೆಂಟ್ ಇದೆ ಇದರಲ್ಲಿ. ಅಂದ್ರೆ ಒಂದೇ ಇರೋದು ಜೀವನ ಪರ್ಯಂತ ಇದಕ್ಕೆ ಒಂದೇನಾ? ಒಂದೇ ಇರೋದು ಈ ತರ. ಕಚ್ಚೋದು ಮಾತ್ರ ಡಿಫ್ರೆಂಟ್ ಮಾತ್ರ ಇದೆ. ಎರಡು ಕಡೆ ಐತಲ್ಲ ಕಚ್ಚುತ್ತಾನ ಅದು. ಅದು ಎರಡು ಸೈಡಲ್ಲಿ ದಪ್ಪ ಇರ್ತದೆ. ಹಿಡ್ಕೊಳ್ಳಿ ಬೇಕಿದ್ರೆ. ಇದೊಂದ್ರೆ ಈ ಚಕ್ರಗಳು ಕೊಟ್ಟಾಗೈತೆ ಕೊಡ್ತದೆ. ನೋಡಿ ಹೇಗಿದೆ ಕ್ರ್ಯಾಬ್.
ಇದೇನಿದಕ್ಕೆ ಒಂದಿರತ್ತೆ ಅಂತ ಈ ಥರ ಹಿಡ್ಕೊಳಕ್ಕೆ. ಎರಡು ಇತ್ತಂದರೆ ಕಚ್ಚೋದು. ನೋಡಿದೇನಮ್ಮ ಭಯಕ್ಕೆ. ಹಾಂ, ಎರಡೆರಡು ಕೈಯಲ್ಲಿ ಕೊಟ್ಟಾರೆ. ಏಪ್ಪ ನೋಡಿ ಇಲ್ಲಿ ಹೇಗಿದೆ. ಬಂದಿದೆ ವಾಪಸ್ ಬಿಟ್ಬಿಡೋಣ. ಇವಾಗ ಮ್ಯಾಂಗ್ರೋವ್ನ ಫುಲ್ ಕ್ಲೋಸಿಂದ ನೋಡೋಣ ಹೇಗಿದೆ ಅಂತ. ನೋಡಿ ಆಲ್ಮೋಸ್ಟು ನೀರು ಇನ್ನೂ ಸ್ವಲ್ಪ ಟೈಡ್ ಎಫೆಕ್ಟು ಕಡಿಮೆ ಜಾಸ್ತಿ ಆಯ್ತಂದರೆ ವಾಪಸ್ ಮತ್ತೆ ಮೇಲೆ ಇಲ್ಲಿವರೆಗೂ ಬರತ್ತಂತೆ ನೀರು. ಅಂದರೆ ಆಲ್ಮೋಸ್ಟ್ ಒಂದು 2 to 3 ಫೀಟು ಜಾಸ್ತಿ ಆಗುತ್ತೆ. ಅವಾಗ ನಾವು ಇನ್ನೂ ಇಲ್ಲೇನೋ ಅಡ್ಡಾಡೋಕ್ಕೂ ಬರೋಂಗಿಲ್ಲ. ಇವಾಗ ನೋಡಿ ಇಲ್ಲಿ ಒಂದು ಸ್ವಲ್ಪ ಅಡ್ಡಾಡೋ ರೀತಿ ಜಾಗ ಇದೆ, ಏಕೆಂದರೆ ಸ್ವಲ್ಪ ನೀರು ಕಡಿಮೆ ಆಗಿ ಹೋಗ್ಬೋದು. ಸರ್ಫೇಸ್ ಜಾಸ್ತಿ ಇದೆ ಅಲ್ಲ, ಒಣಗಿ ತುಂಬ ಚೆನ್ನಾಗಿರುತ್ತೆ. ಇದು ಇದೆ ಮ್ಯಾಂಗ್ರೋವ್ಸ್, ಬ್ರೀದಿಂಗ್ ರೂಟ್ಸ್ ಇವೆಲ್ಲ ನೋಡಿ. ತುಂಬ ಚೆನ್ನಾಗಿತ್ತು ಈ ಕಡೆ ಎಲ್ಲ ಬಂದು ನೋಡಿದ್ದು. ಫಸ್ಟ್ ಟೈಮ್ ಲೈಫಲ್ಲಿ ಇದು ಮ್ಯಾಂಗ್ರೋವ್ಸ್ ಎಲ್ಲ ನೋಡಿದ್ದು. ಬರೀ ಕೇಳಿದ್ದಷ್ಟೇ, ಕಾಂಡ್ಲಾ ಮ್ಯಾಂಗ್ರೋವ್ ವಾಕೋ ಆ ಥರದ್ದೆಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ಬೋಟಲ್ಲಿ ಬಂದಿದ್ದಕ್ಕೆ ಎಲ್ಲ ತುಂಬ ಚೆನ್ನಾಗಾಯಿತು ನೋಡಿದ್ದು. ಎಲ್ಲ ಅಪ್ಪ ಅಮ್ಮನೂ ತುಂಬ ಖುಷಿ ಆದ್ರದನ್ನೆಲ್ಲ ನೋಡಿದ್ದಕ್ಕೆ. ಇಲ್ಲಿ ಒಂದು ಕೆಲವೊಂದಷ್ಟು ಹುಟ್ಕೊಂಡಿರೋದು, ಬಟ್ ಬೇರೆ ಕಡೆ ಎಲ್ಲ ನೋಡಿ ತುಂಬ ಜಾಸ್ತಿ ಬೆಳೆದಿದೆ ಆ ಕಡೆ ಎಲ್ಲ. ನಮಗೂ ಆ ಥರ ಇನ್ನೂ ನೋಡೋಕ್ಕೆ ಚೆನ್ನಾಗಿರೋದು. ಬಟ್ ನೀರೆಲ್ಲ ಕಡಿಮೆ ಆಗಿದೆಯಲ್ಲ, ಹೋದರೆ ಫುಲ್ಲಲ್ಲಿ ಕೆಸರಿದೆ, ಕಾಲೆಲ್ಲ ಸಿಕ್ಕಂದಂತೆ ಅಂತ ಹೇಳಿದರು. ಅದಕ್ಕೆ ನೋಡೋಣ, ಮೇ ಬಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಸಿಗ್ಬೋದು ಅನ್ಕೊಂತೀನಿ. ತುಂಬ ನೀರಿತ್ತಂದರೆ ಅಲ್ಲೊಂದು ಜಾಗ ಇದೆ, ಆ ಕಡೆಯಿಂದ ಕಯಾಕಿಂಗು ಬೋಟಿಂಗ್ ಎಲ್ಲ ಹೋಗ್ಬೋದಿತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ ಆ ಕಡೆ ಹೋಗೋಣ. ನೋಡಿ ತುಂಬ ಜನ ಇಲ್ಲಿ ಕಯಾಕಿಂಗ್ ಮಾಡ್ಕೊಂಬಂದಾರೆ. ಹೇಳಿ ನಾನು ಸರ್ ರಿಸಲ್ಟ್. ಹಾಂ, ಇವರೇ ನಮ್ಮನ್ನ ಬೋಟಲ್ಲಿ ಕರ್ಕೊಂಡು ಹೋದ್ರು, ತುಂಬ ಕರೆಕ್ಟಾಗಿ ಕರ್ಕೊಂಡು ಹೋಗಿ ಬಂದರು. ಥ್ಯಾಂಕ್ ಯು. ಹಾಂ, ತುಂಬ ಚೆನ್ನಾಗಿತ್ತು ಹೋಗಿ ಬಂದಿದ್ದು. ಬೋಟಲ್ಲಾದರೆ ಪರ್ ಪರ್ಸನ್ 400 ರುಪೀಸು, ಕಯಾಕಿಂಗ್ ಮಾಡಿದರೆ ಪರ್ ಪರ್ಸನ್ 300. ಪ್ರತಿ ಸರಿನೂ ಅವರು ತಮ್ಮ ಜೊತೆ ಗೈಡೆಲ್ಲ ಕೊಟ್ಟು ಕಳಿಸ್ತಾರೆ. ತುಂಬ ಚೆನ್ನಾಗಿತ್ತು ಈ ಸರಿ ಹೋಗಿ ಬಂದಿದ್ದು. ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ರು, ಚೆನ್ನಾಗಿ ಹೋಗಿ ಬಂದ್ವಿ. ಚೆನ್ನಾಗಿದೆ, ನೀವು ಒಂದ್ಸರಿ ವಿಸಿಟ್ ಮಾಡಿ. ವಿಡಿಯೋ ಲಾಸ್ಟಿಗೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಎಲ್ಲ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಒಂದ್ಸರಿ ನೋಡಿ, ಎಲ್ಲರೂ ಈ ಕಡೆ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಸುಮ್ಮನೆ ಬಂದು ಬೀಚಲ್ಲಿ ಆಟಾಡ್ಕೊಂಡು ಹೋಗೋಕ್ಕಿಂತ ಒಂದು ಮ್ಯಾಂಗ್ರೋವ್ ಎಕ್ಸ್ಪೀರಿಯೆನ್ಸ್ ಮಾಡಿ.